ಇವತ್ತಿನ ನಮ್ಮ ಬ್ಲಾಗ್ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ನನ್ನ ತಮ್ಮಂಗೆ ಫೋನ್ ತಗೊಂಡಾಗ ಐಫೋನ್ ಜಸ್ಟ್ 8,000 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. 1 ಮಂತ್ ಚೆಕಿಂಗ್ ವಾರಂಟಿ ಅಂತ ಕೊಡ್ತೀವಿ. ಏನಾದರೂ ಇಶ್ಯೂ ಇದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ ಆಗುತ್ತೆ ಅಥವಾ ರಿಫಂಡ್ ಕೂಡ ಆಗುತ್ತೆ ಅವರಿಗೆ. ನೋಡಿ 15 ಇದೆ, 1 ಮಂತ್ ಓಲ್ಡ್, 60,000 ಆಗುತ್ತೆ. ಇದರಲ್ಲೇ ಸೀಲ್ಡ್ ಪ್ಯಾಕ್ ಬೇಕಂದ್ರೆ ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ನಮ್ಮ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಬ್ಲಾಗ್ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಸೊ ಕೊನೆವರೆಗೂ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಐ ಕನೆಕ್ಟ್ ರಾಜಾಜಿನಗರ್ 6th ಬ್ಲಾಕ್ ನಿಯರ್ ಆಲ್ಬೇಕ್. ಯಾಕಪ್ಪ ಶಾಪ್ ಅಡ್ರೆಸ್ ಹೇಳಿದ್ದೀನಿ ಅಂತ ಅಂದ್ಕೊಂಡ್ರೆ, ಲಾಸ್ಟ್ ಮಂತು ನಾನು ಇನ್ಸ್ಟಾಗ್ರಾಮ್ಗೆ ಇವ್ರ ಶಾಪ್ಗೆ ಒಂದು ಪ್ರಮೋಷನ್ ಮಾಡಿದೆ. ಆವಾಗ ನನ್ನ ತಮ್ಮನಿಗೊಂದು iPhone 13 ತಗೊಂಡು ಹೋಗಿದ್ದೆ. ಸೊ ಅದನ್ನು ತಗೊಂಡು ಹೋದ್ಮೇಲೆ ಬ್ಲಾಗ್ ಮಾಡೋಣ ಅಂತ ಅನಿಸ್ತು. ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ಅವತ್ತು ಮಾಡಲಿಲ್ಲ ನಾನು. 1 ಮಂತ್ ಆಯಿತು ನಾವು ತೊಗೊಂಡು. ಇವತ್ತು ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ, 1 ಮಂತಿಂದ ನಾನು ಆ ಫೋನ್ ಯೂಸ್ ಮಾಡಿ ನೋಡಿದೆ. ಏನು ನನಗೆ ಚೇಂಜಸ್ ಕಾಣಿಸಿಲ್ಲ. ಶೋರೂಮಲ್ಲಿ ತೊಗೊಂಡಾಗ ಹೆಂಗಿರ್ತು ಸೇಮ್ ಹಂಗೆ ಇತ್ತು. ನಾನು ಓಪನ್ ಬಾಕ್ಸ್ ತೊಗೊಂಡಿದ್ದು. ಸೊ ಅದಕ್ಕೆ ನಿಮಗೂ ಒಂದು ಬ್ಲಾಗ್ ಮಾಡಿದ್ರೆ ಇನ್ಫಾರ್ಮೇಷನ್ ಚೆನ್ನಾಗಿರುತ್ತಲ್ವ, ನಿಮಗೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಇವನ್ ನಾನೇ ಅವ್ರ ಹತ್ರ ಹೋಗ್ಬಿಟ್ಟು, ಸರ್ 1-2 ಅವರ್ ಟೈಮ್ ಕೊಡಿ, ನಾನೊಂದು ಬ್ಲಾಗ್ ಮಾಡ್ಕೋಬೇಕು ಅಂತ ಹೇಳಿದೆ. ಸರಿ ಸರ್ ಅಂತ ಹೇಳಿದ್ರು. ಅವರ ಶಾಪು ಸ್ವಲ್ಪ ಲೇಟಾಗಿ ಓಪನ್ ಮಾಡೋದು. ನಾವು ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಬಂದು ರಶ್ ಆಗಿಬಿಡ್ತಲ್ಲ, ಅದಕ್ಕೆ ಬೇಗ ಬಂದುಬಿಟ್ಟು ಸರ್ ಶಾಪ್ ಓಪನ್ ಮಾಡಿರಿ ಅಂತ ಹೇಳ್ಬಿಟ್ಟು 1-2 ಅವರ್ ಪರ್ಮಿಷನ್ ಕೇಳಿ ಬ್ಲಾಗ್ ಮಾಡ್ತಾಯಿದ್ದೀವಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇವ್ರ ಹತ್ರ ಜಸ್ಟ್ 8,000 ಇಂದ ಐಫೋನ್ಸ್ ಎಲ್ಲ ಶುರು ಆಗುತ್ತೆ ಸೆಕೆಂಡ್ಸಲ್ಲಿ. ಇವನ್ ಓಪನ್ ಬಾಕ್ಸ್ ಕೂಡ ಸಿಗುತ್ತೆ. ನಾನೇ ಜಾಸ್ತಿ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ. ಒಳಗಡೆ ಹೋಗ್ಬಿಟ್ಟು ಒಂದ್ಸತಿ ಅವ್ರ ಹತ್ರನೇ ಮಾತಾಡ್ತೀನಿ. ಅವರೇ ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಸೊ ಸರ್ ಆಲ್ರೆಡಿ ಎಲ್ಲ ಸೆಟಪ್ ಮಾಡಿದ್ದಾರೆ. ಒಂದ್ಸತಿ ನೀವೇ ನೋಡ್ಬೋದು ಎಷ್ಟು ಫೋನ್ಸ್ ಅವೆ ಅಂತ. ಒಂದ್ಸತಿ ಅದಕ್ಕೆ ತೋರಿಸ್ಬಿಡು. ಸೊ ನಾನು ಲಾಸ್ಟ್ ಟೈಮ್ ನನ್ನ ತಮ್ಮಂಗೆ ಫೋನ್ ತಗೊಂಡಾಗ ಐಫೋನ್ ಜಸ್ಟ್ 8,000 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇವಾಗಲೂ ಅದು ಇದೆಯಾ ಏನು ಅಂತ ಕೇಳೋಣ. ಸರ್ ಲಾಸ್ಟ್ ಟೈಮ್ 8,000 ಇಂದ ಅಂತ ಹೇಳಿದ್ರೆ ಅದು ಇದೆಯಾ? ಇದು ನೋಡಿ iPhone 7,000 ಇಂದ ಇದೆ. ಇವಾಗ ಪ್ರೈಸಸ್ ಕಮ್ಮಿ ಆಗಿದೆ ತಿರ್ಗಾ. ಅದ್ರ ಜೊತೆಲಿ ಫುಲ್ ಕಿಟ್ ಬರುತ್ತೆ. ಬಿಲ್, ಬಾಕ್ಸ್, ಅಡಾಪ್ಟರ್, ಕೇಬಲ್ ಎಲ್ಲ ಸಿಗುತ್ತೆ ನಿಮಗೆ. ಫುಲ್ ಕಿಟ್ ಇರುತ್ತೆ. ಬಾಕ್ಸ್ ಒಳಗಡೆ ಏನೇನು ಸಿಗುತ್ತಲ್ಲೋ ಎಲ್ಲ ಕೊಡ್ತಾರೆ ವಿತ್ ಬಿಲ್ಲು. ಸರ್ ಇವಾಗ ಓಪನ್ ಬಾಕ್ಸ್ಗೂ ಮತ್ತು ಯೂಸ್ಡ್ ಫೋನ್ಗೂ ಏನು ಡಿಫ್ರೆನ್ಸ್ ಇರುತ್ತೆ? ಓಪನ್ ಬಾಕ್ಸ್ ಅಂದರೆ ನಾಟ್ ಆಕ್ಟಿವೇಟೆಡ್, ನಿಮಗೆ ಜಸ್ಟ್ ಓಪನ್ ಆಗಿರುತ್ತೆ ಅಷ್ಟೇ. ನೋಡಿ 15 Pro Max ಜಸ್ಟ್ ಓಪನ್ ಬಾಕ್ಸ್ ಇದೆ. ಈವನ್ ಇದು ಕೂಡ ಕೇಬಲ್ ಕೂಡ ಓಪನ್ ಆಗಿಲ್ಲ, ಏನಿಲ್ಲ. ಕೇಬಲ್ ಇದು ಓಪನ್ ಆಗಿಲ್ಲ, ಜಸ್ಟ್ ಫೋನ್ ಮಾತ್ರ. ನೋಡಿ ಇದೂ ಇದೆ, ಜಸ್ಟ್ ಓಪನ್ ಬಾಕ್ಸ್ ಇದು. ಸೊ ಶೋರೂಮಲ್ಲಿ ತಗೊಳ್ಳೋದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಪ್ರೈಸ್? ಶೋರೂಮಲ್ಲಿ ತಗೊಳ್ಳೋದು 1,55,000 ಆಗುತ್ತೆ. ನಮ್ಮ ಹತ್ರ ತಗೊಂಡ್ರೆ ನಿಮಗೆ ಇದು 1,15,000 ಓಪನ್ ಬಾಕ್ಸ್. ನಿಮಗೆ ಇದು ಆರಾಮಾಗಿ ಎಷ್ಟೋ ದುಡ್ಡು ಉಳಿಸ್ಬಿಡ್ಬೋದು. ಸೀಲ್ ಪ್ಯಾಕ್ ಬೇಕಾದ್ರೆ ನಿಮಗೆ ಗ್ಲೋಬಲ್ ಡಿವೈಸಸ್ ಸಿಗುತ್ತೆ. 1,18,000 ಇದೆ. ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಪ್ರೈಸಸ್. 1,15,000 ಯಾವುದಕ್ಕೆ? 15 Pro Max, 15 Pro ಸಿಗುತ್ತೆ, 15 Pro 256 ಸಿಗುತ್ತೆ. ಅದು ಬಿಟ್ಟರೆ 15 ಪ್ಲಸ್ ಎಲ್ಲ ಓಪನ್ ಬಾಕ್ಸ್ ಸೀಲ್ಡ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಇವಾಗ 11 ಎಲ್ಲ ಏನು ಪ್ರೈಸ್ ಸರ್? 11 ನಿಮಗೆ 20,000, 22,000, 24,000, ಮತ್ತು 12 ಒಂದು 28,000, 30,000. 13 ಸೀಲ್ಡ್ ಸಿಗುತ್ತೆ ಒಂದು 47,000. ಸರ್ ಇವಾಗ ಒಂದೊಂದು ಪ್ರೈಸ್ ಹೇಳ್ಬಿಡಿ. ಇದು ನೋಡಿ iPhone 14 128 GB, ಬರೀ 1 ಮಂತ್ ಓಲ್ಡು, 51,000 ಆಗುತ್ತೆ. ಅದೇ ಥರ ಇದರಲ್ಲಿ ಸೀಲ್ಡ್ ಪ್ಯಾಕ್ ಬೇಕಾದರೆ ಆನ್ಲೈನ್ ಪ್ರೈಸ್ಗಿನ ಕಮ್ಮಿಗೆ ಸಿಗುತ್ತೆ. ಅಟ್ಲೀಸ್ಟ್ 1,000 ಆದರೂ ಕಮ್ಮಿ ಇರುತ್ತೆ ನಮ್ಮ ಹತ್ರ. ಆನ್ಲೈನ್ ಪ್ರೈಸ್ ಏನಿರುತ್ತೆ ಅದಕ್ಕಿಂತ 1,000 ಆದರೂ ಕಮ್ಮಿ ಇರುತ್ತೆ ಸೀಲ್ಡಲ್ಲಿ. ಸೊ ಅದ್ರ ಜೊತೆಗೆ ಆ್ಯಪಲ್ ವಾರಂಟಿ ಏನಿರುತ್ತೆ ಗೊತ್ತಾ, ಅದನ್ನು ಕೂಡ ಕಂಟಿನ್ಯೂ ಆಗಿರುತ್ತೆ. ಸರ್ ನಿಮ್ಮ ಶಾಪ್ ಕಡೆಯಿಂದ ಏನಾದರೂ ವಾರಂಟಿ ಏನಾದರೂ ಕೊಡ್ತೀರಾ? ಔಟ್ ಆಫ್ ವಾರಂಟಿ, ಬ್ರ್ಯಾಂಡ್ ವಾರಂಟಿ ಇದ್ದರೆ ಬ್ರ್ಯಾಂಡ್ ವಾರಂಟಿ ಏನಿರುತ್ತೆ. ಇಲ್ಲ ಅಂದರೆ ಔಟ್ ಆಫ್ ವಾರಂಟಿ ಇರೋದು ಡಿವೈಸ್ಗೆ 1 ಮಂತ್ ಚೆಕಿಂಗ್ ವಾರಂಟಿ ಅಂತ ಕೊಡ್ತೀವಿ. ಏನಾದರೂ ಇಶ್ಯೂ ಇದ್ದರೆ ಪೀಸ್ ಟು ಪೀಸ್ ರಿಪ್ಲೇಸ್ ಆಗುತ್ತೆ ಅಥವಾ ರಿಫಂಡ್ ಕೂಡ ಆಗುತ್ತೆ. ಅವರಿಗೆ ಬೇಡ ಅಂದರೆ ರಿಫಂಡ್ ಕೂಡ ರಿಫಂಡ್ ಮಾಡ್ತೀರಾ? ಖಂಡಿತ. ಸೊ ಇದು ಯಾವುದು ಸರ್? ಇದು ನೋಡಿ 13 Pro ಇದೆ. ಸ್ವಲ್ಪ ಹತ್ರ 128 GB 13 Pro ಇದು 60,000 ಇದೆ. ನೆಗೋಷಿಯೇಟ್ ಆಗುತ್ತೆ ಪ್ರೈಸಸ್ಸು. ಓಕೆ, ಇದು 15 ಇದೆ ಸೀಲ್ಡ್ ಪ್ಯಾಕು. ಆನ್ಲೈನಲ್ಲಿ 68 ಇದೆ, ನಮ್ಮ ಹತ್ರ 67,000 ಕೊಡ್ತೀವಿ ಸೀಲ್ಡ್ ಪ್ಯಾಕ್ 15. ಸೊ ಇನ್ನೂ ಓಪನ್ ಕೂಡ ಆಗಿಲ್ಲ ಈ ಬಾಕ್ಸು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಪ್ರೈಸಸ್. ಸ್ಟೋರ್ಸ್ ಬಿಡಿ, ಆನ್ಲೈನ್ಗಿನ 1,000 ಆದರೂ ಕಮ್ಮಿ ಇರುತ್ತೆ ಅಟ್ಲೀಸ್ಟ್. ಬನ್ನಿ ಹಂಗೆ. ಇದು 14 ಇದೆ, ಅದೇ ಸೇಮ್ ಪ್ರೈಸಸ್ ಎಲ್ಲ. ಓಪನ್ ಬಾಕ್ಸು, ಯೂಸ್ಡ್ ಆ ಥರ ಇರುತ್ತೆ. ಯೂಸ್ಡ್ ಅಂದರೆ ಒಂದು 45,000-46,000 ಸ್ಟಾರ್ಟ್ ಇರುತ್ತೆ. ಅದು ಬಿಟ್ಟರೆ 13 ಇದೆ, 36, 37 ಸ್ಟಾರ್ಟಿಂಗ್ ಇದೆ. 40 ಇರುತ್ತೆ. ಸೀಲ್ಡ್ ಪ್ಯಾಕ್ ಅಂದರೆ ಒಂದು 47,000 ಸಿಗುತ್ತೆ. 14 Pro ಇದೆ ನೋಡಿ, ಇದು 89% ಬ್ಯಾಟ್ರಿ ಇದೆ. ಒಂದು 75 ಗಂಟೆ ಆಗುತ್ತೆ ಇದು. ಸೊ ಆರಾಮಾಗಿ ನೀವು ಬಂದರೆ ಇಲ್ಲೇ ಎಲ್ಲ ಚೆಕ್ ಮಾಡ್ಕೊಂಡು ಒಂದು ಅರ್ಧ ಅವರ್ ಕೂತ್ಕೊಂಡು ಏನೇನಾಗಿದೆ ಎಲ್ಲ ನೋಡ್ಕೊಂಡು ಹೋಗಿ ತಗೋಬೋದು. ಯಾವುದೇ ರೀತಿ ಅರ್ಜೆಂಟ್ ಮಾಡಲ್ಲ ಇವರು. ಸೊ ಶಾಪ್ ವಿಸಿಟ್ ಮಾಡಿದ್ರೆ ಒಳ್ಳೇದು. ನೀವು ನೋಡಿ 15 ಇದೆ, 1 ಮಂತ್ ಓಲ್ಡು, 60,000 ಆಗುತ್ತೆ. ಇದರಲ್ಲೇ ಸೀಲ್ಡ್ ಪ್ಯಾಕ್ ಬೇಕಂದರೆ 67,000. 15 ಪ್ಲಸ್ ಇದೆ,
ಹೊಸದು ನಿಮಗೆ ಒಂದು 77-78,000 ಆಗುತ್ತೆ. ಯೂಸ್ಡ್ ಅಂದರೆ 68,000-70,000. 15 Pro ಕೂಡ ಸಿಗುತ್ತೆ 128-256. ಅದು 1,02,000 ಗ್ಲೋಬಲ್ ವೇರಿಯಂಟು. 1,08,000ದಿಂದ 10,000 256 GB ಗ್ಲೋಬಲ್ ವೇರಿಯಂಟ್. ಸೀಲ್ ಪ್ಯಾಕ್ ಕೂಡ ಸಿಗುತ್ತೆ ಅದು. ಸೊ ಅದ್ರ ಜೊತೆಗೆ ನೀವು ಶಾಪಿಗೆ ಬಂದಾಗ ನೀವು ಕೇಳೋ ಅಡಿಷನ್ ಇಲ್ಲಿ ಏನಾದ್ರು ಇಲ್ಲ ಅಂತಂದರೆ 1 or 2 ಡೇಸಲ್ಲಿ ತರಿಸ್ಕೊಡ್ತೀರಲ್ವಾ? ಇಮಿಡಿಯೇಟ್ ಸಿಗುತ್ತೆ, ಸ್ಟಾಕ್ Immediate ಸಿಕ್ಬಿಡುತ್ತೆ. 15 Pro Max ಕೂಡ ಇದೆ. ಇಂಡಿಯನ್ ವೇರಿಯಂಟ್ 1,15,000 2 month ಓಲ್ಡು. ಗ್ಲೋಬಲ್ ವೇರಿಯಂಟ್ ಸಿಗುತ್ತೆ 1,18,000 ಸೀಲ್ ಪ್ಯಾಕ್ ಇರುತ್ತೆ. ಸರ್ ಇವಾಗ ಗ್ಲೋಬಲ್ ವೇರಿಯಂಟ್ಗೂ ಇಂಡಿಯನ್ ವೇರಿಯಂಟ್ಗೂ ಏನು ಡಿಫ್ರೆನ್ಸ್? ಏನು ವ್ಯತ್ಯಾಸ ಇರಲ್ಲ, ಬರೀ ಪ್ರೈಸಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಎಲ್ಲ ಡಿವೈಸ್ ಸೇಮ್ ಇರುತ್ತೆ. ಅದು ಈ ಸಿಮ್ ಬರುತ್ತೆ, ಫಿಸಿಕಲ್ ಸಿಮ್ ಇರುತ್ತೆ. ಇಂಡಿಯನ್ ಕೂಡ ಒಂದು ಈ ಸಿಮ್ ಇರುತ್ತೆ, ಒಂದು ಫಿಸಿಕಲ್ ಸಿಮ್ ಇರುತ್ತೆ. ಅದು ವಾರಂಟಿ ಎಲ್ಲ ಇಲ್ಲೇ ಕ್ಲೈಮ್ ಮಾಡ್ಬೋದಾ ನಾವು? ಗ್ಲೋಬಲ್ ವಾರಂಟಿ ಬರುತ್ತೆ ನಿಮಗೆ. ಓಕೆ, ಆಲ್ ಓವರ್ ವರ್ಲ್ಡ್ ಎಲ್ಲಾದರೂ ಬಿಲ್ಲೇನು ಕ್ಯಾರಿ ಮಾಡೋದೇ ಬೇಕಾಗಿಲ್ಲ. ಸೆಟ್ಟಿಂಗ್ಸ್ಗೆ ಹೋದ್ರೆ ಅಲ್ಲೇ ಇರುತ್ತೆ, ಅಂಡರ್ ವಾರಂಟಿ ಅಂತ ತೋರಿಸುತ್ತೆ. ಸೊ ನೀವು ಹಂಗೆ ಹೋಗಿ ಕ್ಲೈಮ್ ಮಾಡ್ಬೋದು. ಬಾಕ್ಸ್ ಮೇಲೆ IMEI ನಂಬರ್ ಇರೋ ಸೀರಿಯಲ್ ನಂಬರ್ ಇರುತ್ತೆ, ಅದು ಚೆಕ್ ಮಾಡಿಬಿಟ್ಟೆ ವಾರಂಟಿ ಚೆಕ್ ಆಗಿಬಿಡುತ್ತೆ ಎಷ್ಟು ದಿನ ಆಗಿದೆ ಆಕ್ಟಿವೇಟ್ ಆಗಿ ಇಲ್ಲ ಅಂತ. 15 Pro Max ಇದೆ, ಜಸ್ಟ್ 1 month ಓಲ್ಡು. ಹೊಸದು 1,55,000 ಇದೆ. ನಮ್ಮ ಹತ್ರ ಬರೀ 1,15,000ಕ್ಕೆ ಸಿಗುತ್ತೆ. ಅದೇ ಥರ ಗ್ಲೋಬಲ್ ವೇರಿಯಂಟ್ ತೊಗೊಂಡ್ರೆ 155 ಇಂಡಿಯನ್ ಇದೆ, ಆಚೆ ನಿಮಗೆ 1,18,000ಕ್ಕೆ ಸಿಗುತ್ತೆ ಸೀಲ್ ಪೀಸ್. iPhone 15 128 GB ಶೋರೂಮಲ್ಲಿ 75,000. ನಮ್ಮ ಹತ್ರ 1 ತಿಂಗಳು ಹಳೆದು 58,000ಇಂದ 60,000ಗೆ ಸಿಗುತ್ತೆ. ಅದೇ ಥರ ಸೀಲ್ಡ್ ಬೇಕಂದರೆ ನಿಮಗೆ 67,000 68,000 500,000 ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಅಷ್ಟೇ. 15 Pro Max 1,15,000. 14 Pro Max ಇದು ಒಂದು 80-85 ಸಿಗುತ್ತೆ. 13 Pro Max 70-75 ಗಂಟ ಸಿಗುತ್ತೆ. 12 Pro Max 40-45,000. ಅದೇ ಥರ 12 Pro ಕೂಡ ಇದೆ, ಅದೊಂದು 40,000 ಆ ಥರ ಸಿಗುತ್ತೆ. 14 Pro ಇದೆ ನೋಡಿ, 75-80,000 ಆಗುತ್ತೆ. ಸೊ ಬರೀ ಐಫೋನ್ ಅಷ್ಟೇ ಅಲ್ಲ, ಆಂಡ್ರಾಯ್ಡ್ ಕೂಡ ಇವ್ರ ಹತ್ರ ಸಿಗುತ್ತೆ. ಪ್ರೈಸ್ ಹೇಳ್ತಾರೆ ಸರ್, ಯಾಕೆ ಕೇಳಿಸ್ಕೊಳ್ಳಿ. ಆಂಡ್ರಾಯ್ಡ್ ಒಂದು 5-6 ಸಾವಿರದಿಂದ ಸ್ಟಾರ್ಟ್ ಇದೆ. ನೋಡಿ, Flip 3 ಸಿಗುತ್ತೆ ನಿಮಗೆ 28-30,000ಗೆ. ಸೂಪರ್ಬ್ ಕಂಡೀಷನ್ ಇರೋದು, ಬ್ರ್ಯಾಂಡ್ ವಾರಂಟಿ ಇರೋದು ಸಿಗುತ್ತೆ. S21 ಅಲ್ಟ್ರಾ ಇದೆ, ಇದೊಂದು 36-38,000ಗಿದೆ. S22 ಅಲ್ಟ್ರಾ ಇದೆ, ಒಂದು 48-50ಗೆ ಸಿಗುತ್ತೆ. S23 ಅಲ್ಟ್ರಾ ಇದೆ, 65-70ಗೆ ಸಿಗುತ್ತೆ. ಮತ್ತು S21 ಪ್ಲಸ್ ಇದೆ, S22 ಪ್ಲಸ್ ಇದೆ, S22 ಇದೆ, S23 ಇದೆ. ಗೂಗಲ್ ಪಿಕ್ಸೆಲ್ ಕೂಡ ಸಿಗುತ್ತೆ ನೋಡಿ. ಪಿಕ್ಸೆಲ್ 7 Pro ಇದೆ. ಪಿಕ್ಸೆಲ್ ಪ್ರೈಸ್ ಏನು ಇದೆ. ಸರ್ ಅದು? ಪಿಕ್ಸೆಲ್ 7 Pro ನಿಮಗೆ ಒಂದು ಅರೌಂಡ್ 40-42. ಇದು 22ಗೆ ಪಿಕ್ಸೆಲ್ 6 ಸಿಗುತ್ತೆ. ಮತ್ತು ಪಿಕ್ಸೆಲ್ 7 ಇದೆ ನೋಡಿ, ಬ್ರ್ಯಾಂಡ್ ನ್ಯೂ. ಇದು 3 month ಓಲ್ಡು, ಇನ್ನೂ 9 month ಬ್ರ್ಯಾಂಡ್ದೇ ವಾರಂಟಿ ಇದೆ. ಇದು ನಿಮ್ಗೆ ಅರೌಂಡ್ 35,000 ಸಿಗುತ್ತೆ ನಿಮಗೆ. ಸರ್ ಇವಾಗ ಆಂಡ್ರಾಯ್ಡಲ್ಲಿ ಕೂಡ ನಿಮಗೆ ಓಪನ್ ಬಾಕ್ಸ್ ಸಿಗುತ್ತಾ ಇಲ್ಲಿ? ಆಂಡ್ರಾಯ್ಡಲ್ಲಿ ಓಪನ್ ಬಾಕ್ಸ್ ಅಂದರೆ ಈ ಥರ ಇರುತ್ತೆ ನೋಡಿ. V29 ಇದೆ, ಇದು ಸೀಲ್ ಓಪನ್ ಆಗಿಲ್ಲ. ಇದು ಆನ್ಲೈನಲ್ಲಿ 33,000 32,000 ಇದೆ. ನಮ್ಮ ಹತ್ರ 28,000ಕ್ಕೆ ಸಿಗುತ್ತೆ ನಿಮಗೆ. ಹತ್ತತ್ರ 5,000 ಡಿಸ್ಕೌಂಟು. ನಾಡ್ ಇದೆ, ನಾಡ್ C3 ಲೈಟು ಆಲ್ರೆಡಿ 2,000 ಕಮ್ಮಿ ಆಗಿದೆ, ತಿರ್ಗಾ 1,000 ರೂಪಾಯಿ ಕಮ್ಮಿ ಸಿಗುತ್ತೆ ನಮ್ಮ ಹತ್ರ. 22 ಇರೋದು 20 ಆಗಿದೆ, 19,000ಗೆ ಸಿಗುತ್ತೆ ನಮ್ಮ ಹತ್ರ. 11R ಇದೆ, ಇದು ಕೂಡ 2,000 ಕಮ್ಮಿ ಆಗಿದೆ, 38,000 ಏನಿದೆ, ನಮ್ಮ ಹತ್ರ 37,000ಕ್ಕೆ ಸಿಗುತ್ತೆ ನಿಮಗೆ. ಮಿಕ್ಕಿದ್ದಿದೆ Fold 4 ಇದೆ ನೋಡಿ. Fold 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ 512 GB ಬರೀ 72,000 ಸಿಗುತ್ತೆ ನಿಮಗೆ. ಸರ್ ಇವಾಗ ಫೋನ್ ತಗೊಂಡಾಗ ನಿಮ್ಮ ಕಡೆಯಿಂದ ಏನಾದ್ರು ಗಿಫ್ಟರ್ಸ್ ಏನಾದ್ರು ಇರುತ್ತಾ? ಹಿಂಗೆ ಆಂಡ್ರಾಯ್ಡ್ ತೊಗೊಂಡ್ರೆ ಅಬೌಟ್ 20,000 ತೊಗೊಂಡ್ರೆ ಪವರ್ ಬ್ಯಾಂಕ್ ಅಥವಾ ಇವು ಬಂದು ಇದು ಇಯರ್ಬಡ್ಸ್ ಕೊಡ್ತೀವಿ. ಐಫೋನ್ ತೊಗೊಂಡ್ರೆ ಒಂದು ಮ್ಯಾಕ್ಸ್ ಸೇಫ್ ಇದೆ, ಅರೌಂಡ್ ಒಂದು 3,500 ಇದೆ, 10,000 mAh ಇದು ಫ್ರೀ ಕೊಡ್ತೀವಿ ಐಫೋನ್ ತೊಗೊಂಡವ್ರಿಗೆ. ಶಾಪ್ ಟೈಮಿಂಗ್ಸ್ ಏನು ಸರ್? 10 to 10, ಮಾರ್ನಿಂಗ್ 10 ಇಂದ ನೈಟ್ 10 ಗಂಟ ಓಪನ್ ಇರುತ್ತೆ. ಎಲ್ಲ ದಿನ ಓಪನ್ ಇರುತ್ತೆ? ಎಲ್ಲ ಎವ್ರಿ ಡೇ ಓಪನ್ ಇರುತ್ತೆ. ಆಂಡ್ರಾಯ್ಡ್ ಐಫೋನ್ ಎಲ್ಲದಕ್ಕೂ ಬಜಾಜ್ EMI ಇರುತ್ತೆ ನಮ್ಮ ಹತ್ರ. ಯೂಸ್ ಫೋನ್ಗೂ EMI ಆಗುತ್ತೆ ನಮ್ಮ ಹತ್ರ. 0 ಡೌನ್ ಪೇಮೆಂಟಿಂದ ಒಂದು 30% ಗಂಟ ಡೌನ್ ಪೇಮೆಂಟ್ ಇರುತ್ತೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 750 740 ಆ ಥರ ಇದ್ರೆ 0 ಡೌನ್ ಪೇಮೆಂಟು ಆಗುತ್ತೆ ನಮ್ಮ ಹತ್ರ. ಸರ್ ಇವಾಗ ನಿಮ್ಮ ಹತ್ರ ಎಕ್ಸ್ಚೇಂಜ್ ಕೂಡ ಮಾಡ್ಕೋದಾ? ಸೇಲ್ ಮಾಡಿ ನಿಮ್ದು ಯಾವುದಾದ್ರೂ ಡಿವೈಸ್ ಇರಲಿ, ಆಂಡ್ರಾಯ್ಡ್ ಇರಲಿ ಐಫೋನ್ ಇರಲಿ, ಎಕ್ಸ್ಚೇಂಜ್ ಕೂಡ ಆಗುತ್ತೆ ನಮ್ಮ ಹತ್ರ. ಬಾಕ್ಸ್ ಬಿಲ್ ಎಲ್ಲ ಇದ್ರೆ ಎಕ್ಸ್ಚೇಂಜ್ ಮಾಡ್ತೀವಿ, ವಿತೌಟ್ ಬಾಕ್ಸ್ ಯಾವುದೂ ಎಕ್ಸೆಪ್ಟ್ ಮಾಡಲ್ಲ. ಓಕೆ, ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.